ಬೆಂಗಳೂರಿನ ಸಂಚಾರ ದಟ್ಟಣೆ ನಿವಾರಣೆಗೆ ನಾನಾ ಪ್ಲಾನ್ಗಳನ್ನು ಈಗಾಗಲೇ ಮಾಡಲಾಗ್ತಾ ಇದೆ. ಇಲ್ಲಿ ಮೂಲಸೌಕರ್ಯದ ಕೊರತೆ ಇದೀಗ ಸಂಚಾರ ಸಮಸ್ಯೆಯನ್ನ ಹೆಚ್ಚು ಮಾಡ್ತಾ ಇದೆ. ಈ ಬೆನ್ನಲ್ಲೇ ಜಿಬಿಎ ಹೊಸ ದಾರಿಯನ್ನ ಕಂಡುಕೊಂಡಿದೆ. ಟ್ರಾಫಿಕ್ ಸಮಸ್ಯೆ ಬ್ರೇಕ್ ಹಂಪ್ಗಳೇ ಕಾರಣನ? ಜಿಬಿಎಗೆ ಟ್ರಾಫಿಕ್ ಪೊಲೀಸರಿಂದ ಖಡಕ್ ಚಾಲನೆ. ರಾಜಧಾನಿ ಬೆಂಗಳೂರಿನಲ್ಲಿ ವಾಹನ ಸವಾರರಿಗೆ ಟ್ರಾಫಿಕ್ದೇ ಬಹುದೊಡ್ಡ ಸಮಸ್ಯೆ. ಈ ಸಮಸ್ಯೆಗೆ ಅವೈಜ್ಞಾನಿಕ ರೋಡ್ ಹಂಪ್ಗಳು ಮತ್ತು ರಸ್ತೆ ಗುಂಡಿಗಳೇ ಅಸಲಿ ಕಾರಣ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಬೆಂಗಳೂರಿನ 751 ರಸ್ತೆ ಸಿಗ್ನಲ್ಗಳು, ಇಂಟರ್ಸೆಕ್ಷನ್ಗಳಲ್ಲಿ ಗುಂಡಿಗಳು, ಹದಗೆಟ್ಟಿರುವ ರಸ್ತೆಗಳನ್ನು ಸರಿಪಡಿಸುವಂತೆ ಬೃಹತ್ ಬೆಂಗಳೂರು ಪ್ರಾಧಿಕಾರಕ್ಕೆ ಸಂಚಾರ ಪೊಲೀಸರು ಈ ಹಿಂದೆ ಪತ್ರ ರವಾನಿಸಿದ್ರು. ಜಂಕ್ಷನ್ಗಳಲ್ಲಿ ಹದಗೆಟ್ಟ ರಸ್ತೆ, ಗುಂಡಿಗಳ ಸಮಸ್ಯೆ ಇದ್ದು ವಾಹನಗಳ ಸಂಚಾರಕ್ಕೆ ಅಡಚಣೆ ಆಗ್ತಾ ಇದ್ದು, ಜಂಕ್ಷನ್ಗಳಲ್ಲಿ ರಸ್ತೆ ಸರಿಯಿಲ್ಲದೆ ಇರುವುದರಿಂದ ವಾಹನ ಓಡಾಟದ ಸಮಯಾವಧಿ ಹೆಚ್ಚಾಗ್ತಾ ಇದೆ. ಸಂಚಾರಿ ಪೊಲೀಸರು ಸೂಚಿಸಿದ ಬೆನ್ನಲ್ಲೇ ಜಿಬಿಎ ಕೂಡ ಅಲರ್ಟ್ ಆಗಿದೆ. ದಟ್ಟಣೆಯ ಲಿಸ್ಟ್ ತೆಗೆದು ಗ್ರೌಂಡ್ ವರ್ಕ್ ಶುರು ಮಾಡಿರುವ ಜಿಬಿಎ ರಸ್ತೆಯ ಡಿಸೈನ್ಗಳ ಲೋಪವನ್ನು ಸರಿಪಡಿಸುವುದಕ್ಕೆ ಮುಂದಾಗಿದೆ. ಎಲ್ಲೆಲ್ಲಿ ಅವರ ಪ್ರಕಾರ ದಟ್ಟಣೆ ಇದೆ ಅಥವಾ ಎಲ್ಲಿಯಾದ್ರೂ ನಾವು ರಿಪೇರಿ ಮಾಡಬೇಕು, ಅವ್ರ ಲಿಸ್ಟ್ ಕೊಟ್ಟ ತಕ್ಷಣ ನಮ್ಮ ಜನರು ಅದರ ಮೇಲೆ ಕ್ರಮ ತಗೊಳ್ತಾರೆ. ನಮ್ಮ ಟ್ರಾಫಿಕ್ ಇಂಜಿನಿಯರಿಂಗ್ ಸೆಲ್ ಪ್ರತಿಯೊಂದು ಕಾರ್ಪೊರೇಷನ್ ಕೆಲಸ ಮಾಡುವಾಗ ಅವರು ಇದಕ್ಕೆ ಏನು ರೋಡಿಗೆ ಏನೆಲ್ಲ ವ್ಯವಸ್ಥೆ ಮಾಡಬೇಕು, ಯಾವ ತರ ಡಿಸೈನ್ ಮಾಡಬೇಕು ಅದರ ಆಧಾರದ ಮೇಲೆ ಕ್ರಮ ತಗೊಳ್ತಾರೆ. ನಗರದ 9 ಕಡೆಗಳಲ್ಲಿ ಸರಿಯಾದ ರೀತಿಯಲ್ಲಿ ನಿರ್ಮಾಣವಾದ ಹಂಪ್ಗಳನ್ನು ತೆರವುಗೊಳಿಸುವುದಕ್ಕೆ ಇದೀಗ ಜಿಬಿಎ ಮುಂದಾಗಿದೆ. ಇನ್ನಾದರೂ ಸಂಚಾರ ದಟ್ಟಣೆ ನಿವಾರಣೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಜಿಬಿಎ ಕೆಲಸ ಮಾಡಬೇಕಾಗಿದೆ.